ನಮಸ್ಕಾರ. ಓಂ ವ್ಯಾಸ ಚಾನಲ್ಗೆ ಸ್ವಾಗತ. ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಆವಾಗ ಹೇಳಿದಂತೆ ರಾಮೇಶ್ವರ ಮತ್ತು ಮಧುರೆ ಬಗ್ಗೆ ತಮಗೆ ಹೇಳಿದೆ. ನಮ್ಮ ಸನಾತನ ಧರ್ಮದ ಬಗ್ಗೆ ವಿಶೇಷವಾಗಿರುವಂಥ ಮತ್ತು ಓರ್ವ ಸ್ಥಳಗಳು ಬೇಕಾದಷ್ಟಿದೆ. ಶಿರಡಿ ಸದ್ಗುರು ಸಾಯಿನಾಥ ಶಿರಡಿಯಲ್ಲಿ ತಮಗೆ ವಿಶೇಷವಾಗಿ ಶಿರಡಿ ಸಾಯಿಬಾಬಾ ನಿವಾಸ ಮಾಡುತ್ತಿದ್ದಾನೆ. ಇಲ್ಲಿ ಶಿರಡಿಯಲ್ಲಿ ವಿಶೇಷವಾಗಿರುವಂತಹ ಸ್ಥಳವೆಂದರೆ ದ್ವಾರಕಾಮಾಯಿನಲ್ಲಿ ಆ ಕಾಲದಲ್ಲಿ ಬಾಬಾ ಹತ್ತಿಸಿದಂಥ ದೀಪವು ಮತ್ತು ಬೆಂಕಿಯು ಇನ್ನೂ ಉರಿಯುತ್ತಿದೆ. ಅದರಿಂದ ಬರುವಂಥ ಭಕ್ತಾದಿಗಳೆಲ್ಲರಿಗೂ ದೂದಿ ಎಂದು ಕೊಡುತ್ತಾರೆ. ದೂದಿ ಎಂದರೆ ವಿಭೂತಿ. ಸಣ್ಣ ಪಟ್ಟಣದಲ್ಲಿ ಕೊಡುತ್ತಾರೆ. ಯಾವ ಜಾತಿಯಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಹಿಂದೂಗಳಾಗಲಿ ಎಲ್ಲರಿಗೂ ಸನ್ಮಾನಗಳನ್ನು ಮಾಡುವುದೇ ಶಿರಡಿ ಸಾಯಿಬಾಬಾನ ವಿಶೇಷ. ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ನೀವು ಹೋಗಬೇಕೆಂದರೆ ನೀವು ಬಯಸಿದ್ದರೆ ಹೋಗಲಾರದು. ಆ ಶಿರಡಿ ಸಾಯಿನಾಥ ತಾವು ಬನ್ನಿ ಅಂತ ಅವನಿಗೆ ಬಯಸಿದರೆ ಮಾತ್ರ ತಮ್ಮನ್ನು ಕರೆಸಿಕೊಳ್ಳುತ್ತಾನೆ. ಇಲ್ಲಿ ಶಿರಡಿ ದೇವಸ್ಥಾನದ ಬಳಿಯೇ ಒಂದು ವಿಶೇಷವಾದ ಮ್ಯೂಸಿಯಂ ಇದೆ. ಈ ಮ್ಯೂಸಿಯಂನಲ್ಲಿ ಬಾಬಾ ಸತ್ಯ ಸಾಯಿಬಾಬಾ ಆಗಲಿ, ಶಿರಡಿ ಸಾಯಿಬಾಬಾ ಆಗಲಿ ಅವರು ಮಾಡಿರುವಂತಹ ವಿಶೇಷವಾದ ಪವಾಡಗಳ ಬಗ್ಗೆ ಸಣ್ಣ ಸಣ್ಣ ಉಪಕಥೆಗಳನ್ನು ಮಾಡಿ ದೊಡ್ಡದಾದ ಒಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಇದಕ್ಕೆ 500 ದರ ಆಗಬಹುದು. ಖಂಡಿತ ತಾವು ನೆಕ್ಸ್ಟ್ ಟೈಮ್ ಶಿರಡಿಗೆ ಹೋದರೆ ಇದನ್ನು ಮರೀದಿರ ತಾವು ನೋಡಬೇಕೆಂದು ಒಂದು ಪ್ರಾರ್ಥನೆ. ಶಿರಡಿ ಸಾಯಿನಾಥನ ಬಗ್ಗೆ ನಾನು ಹೇಳಲು ಬಹಳ ಸಣ್ಣವಳು, ಅಥವಾ ನಮ್ಮ ಚಾನಲ್ಗೆ ಹೇಳಲು ಸಾಧ್ಯವೇ ಆಗೋದಿಲ್ಲ. ಯಾಕೆಂದರೆ ಸುಮಾರು ಕಥೆಗಳಿರುತ್ತದೆ ಬಾಬಾ ಬಗ್ಗೆ. ಆದರೆ ವಿಶೇಷವಾಗಿ 1-2 ಸಣ್ಣ ಕಥೆಗಳನ್ನು ನಾನು ತಮ್ಮಲ್ಲಿ ಹೇಳುತ್ತೇನೆ. ಮೊದಲನೇದಾಗಿ ಶಿರಡಿ ಸಾಯಿನಾಥ ಒಂದು ಬಸರಿ ಹೆಂಗಸನ್ನು ಸಹಾಯ ಮಾಡಿರುವ ಒಂದು ಕತೆ. ಒಮ್ಮೆ ಶಿರಡಿ ಸಾಯಿನಾಥನ ಬಳಿ ಒಬ್ಬ ದೊಡ್ಡ ವ್ಯಕ್ತಿ ಮುಂಚಿ ಅಂತ ಕೆಲಸ ಮಾಡುತ್ತಿರಲ್ಲ, ಕ್ಷಮಿಸಿ, ಬಾಬನ ಆಸ್ಥಾನದಲ್ಲಿ ಯಾವಾಗಲೂ ಬರುತ್ತಿರುತ್ತಾರೆ. ಅವರು ಶಿರಡಿಯಿಂದ ದೂರದಲ್ಲಿರುವ ಟ್ರೈನ್ ಬಳಸಿ ಒಂದು 4-5 ಅವರು ಜರ್ನಿ ಮಾಡುವಂಥ, ಪ್ರವಾಸ ಮಾಡುವಂಥ ಸ್ಥಳದಲ್ಲಿ ಇರುತ್ತಾರೆ. ಶಿರಡಿ ಸಾಯಿಬಾಬಾಗೆ ಜೀಜಾಬಾಯಿ ಎನ್ನುವ ಯಾವ ಮಹಿಳೆ ಅಂದರೆ ತಾಯಿ ಸಮಾನ ಅಥವಾ ಅಕ್ಕ ಸಮಾನ ಯಾವಾಗಲೂ ರೊಟ್ಟಿ ಅಂದರೆ ಜೋಳದ ರೊಟ್ಟಿ ಮತ್ತು ಪಲ್ಯಗಳನ್ನು ತಂದುಕೊಡುತ್ತಿರುತ್ತಾಳೆ. ಒಮ್ಮೆ ಶ್ರೀ ಸಾಯಿಬಾಬಾ ಅವರು ಏನು ಮಾಡುತ್ತಾರೆಂದರೆ, ತಾಯಿ ಬಂದು ರೊಟ್ಟಿ ತಿನ್ನು ಬಾಬಾ ಎಂದಾಗ, ನನಗೆ ಆಗುತ್ತಿರುವ ಸಂಕಟ ನಿನಗೆ ಗೊತ್ತಾಗೋದಿಲ್ಲವೇ? ನೀನು ಯಾವಾಗ ಬಂದು ರೊಟ್ಟಿ ತಿನ್ನು ಎಂದರೆ ಸಂಕಟ ಪಡ್ತಿದ್ದೇನೆ, ನಾನು ಸಂಕಟದಲ್ಲಿದ್ದೇನೆ ಎಂದು ಬಾಬಾ ಹೇಳುತ್ತಾನೆ. ಬಾಬಾ ವಿಚಿತ್ರ ವರ್ತನೆಯನ್ನು ಕಂಡು ಅಲ್ಲಿರುವ ಎಲ್ಲ ಜನರು ದ್ವಾರಕಾಮಾಯಿನಲ್ಲಿ ಬೆರಗಾಗುತ್ತಾರೆ. ಏನು ತಂದೆ, ಏನೂ ಆಗಿತ್ತು, ನಿನಗೆ ಹುಷಾರಿಲ್ಲವೇ? ವೈದ್ಯರನ್ನು ಕರೆತರಿಸಬೇಕೆ? ನಾವು ತಪ್ಪು ಮಾಡಿದ್ದೇವೆ, ನಾವು ಏನು ತಪ್ಪು ಮಾಡಿದ್ದೇವೆ, ಕ್ಷಮಿಸಿ, ನಮ್ಮನ್ನು ಆಶೀರ್ವದಿಸು ಅಂತ ಕೇಳುವಾಗ ಬಾಬಾ ಹೇಳುತ್ತಾನೆ, ನಾನು ಇಲ್ಲ, ನೀವು ಎಲ್ಲರೂ ಸುಮ್ಮನಿರಿ ಎಂದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡುತ್ತಿರುತ್ತಾನೆ ಬಾಬಾ. ಓಡಾಡುತ್ತಿರುವ ಬಾಬನನ್ನು ಕಂಡು ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ. ಏನೋ ಒಂದು ನಡೆಯಲಿದೆ, ಏನೋ ಒಂದು ಪವಾಡ ತಿಳಿಯಲಿದೆ, ಆ ಸ್ವಾಮಿ ಕೋಪ ಉಗ್ರಗೊಂಡಿದ್ದಾನಲ್ಲ ಅಂತ ಎಲ್ಲರೂ ಸುಮ್ಮನೆ ಕುಳಿತಿರುತ್ತಾರೆ. ಒಂದು ಸ್ವಲ್ಪ ಹೊತ್ತಿನ ನಂತರ ಓರ್ವ ಶಿಷ್ಯನನ್ನು ಕರೆದು ಬಾಬಾ ಕರೆದು, ಬಾ, ಇಲ್ಲಿ ನೀನು ಹೋಗಿ ಆ ದಿವಾನರ ಮನೆಗೆ ಹೋಗಿ ಇದನ್ನು ಕೊಟ್ಟು ಬಾ ಅಂತ ಒಂದು ವಿಶೇಷ ದೂದಿ ಪಟ್ಟಣವನ್ನು ಕೊಡುತ್ತಾರೆ. ಆದರೆ ದಿವಾನರ ಮನೆಯನ್ನು ನಾನು ಕಾಣಲಿಲ್ಲವಲ್ಲ ಬಾಬಾ ಅಂದಾಗ, ನೀನು ಹೊರಗಡೆ ಹೋದರೆ ನಿನಗೆ ಒಂದು ಜಟಕಾ ಗಾಡಿಯು ನಿಂತಿರುತ್ತದೆ, ದಿವಾನರು ಕಳಿಸಿದ್ದಾರೆ. ಆ ಗಾಡಿಯಲ್ಲಿ ನೀನು ತೆರಳಿ ರೈಲ್ವೆ ಸ್ಟೇಷನಿಗೆ ಹೋಗು, ಆ ಸ್ಟೇಷನಲ್ಲೇ ನಿನಗೆ ಟಿಕೆಟ್ ಸಿಗುತ್ತದೆ, ಟಿಕೆಟ್ ಕೊಂಡುಕೊಂಡು ಹೋಗಿ ದಿವಾನರ ಮನೆಗೆ ಹೋಗಿ ಬಾ ಅಂತ ಹೇಳುತ್ತಾರೆ. ಸರಿ, ಬಾಬಾ ಏನೋ ಸೂಚನೆ ಕೊಟ್ಟಿದ್ದಾನೆ ಅಂತ ಹೇಳಿ ಹೊರಗಡೆ ಬಂದರೆ ಜಟಕಾ ಗಾಡಿಯು ನಿಂತಿರುತ್ತದೆ. ಜಟಕಾ ಗಾಡಿಯಲ್ಲಿ ಕುಳಿತುಕೊಂಡು ನೇರ ಹೋಗುತ್ತಾನೆ. ಜಟಕಾ ಗಾಡಿಯಲ್ಲಿ ಕುಳಿತುಕೊಂಡು ಹೊರಗಡೆ ಬಂದ ಕೂಡಲೇ ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ತೆರಳುತ್ತಾನೆ. ರೈಲ್ವೆ ಸ್ಟೇಷನಿಂದ ಒಂದು 4:15 5:30 ಆಗುವ ಜರ್ನಿ ಆಗುವಂಥ, ಅಂದರೆ ಪ್ರಯಾಣ ಬಳಸುವಂಥ ಹೊತ್ತಾಗುತ್ತದೆ. ಅಲ್ಲಿಂದ ದಿವಾನರ ಮನೆಯನ್ನು ತಲುಪುತ್ತಾನೆ. ಆ ಜಟಕಾ ಗಾಡಿಯನ್ನು ಅಲ್ಲಿ ಬಿಟ್ಟು, ಸರಿ ನಾನು ಬರುತ್ತೇನೆ ಎಂದು ಹೊರಗಡೆ ಹೋಗುತ್ತಾನೆ. ಬಾಗಿಲು ತಟ್ಟಿ ತೆಗೆದ ತಕ್ಷಣ ದಿವಾನರು ಓಪನ್ ಮಾಡಿ ಬಾಗಿಲನ್ನು ತೆಗೆದುಕೊಂಡು, ಓ, ಏನು ನೀನು ಬಂದುಬಿಟ್ಟಿದ್ದೀಯಾ ಶಿರಡಿಯಿಂದ ಅಂದಾಗ, ಒಳಗೆ ಬಾ ಅಂತ ಹೇಳಿದಾಗ, ಇಲ್ಲ, ಬಾಬಾ ವಿಶೇಷವಾಗಿ ನಿಮಗೆ ಈ ದೂದಿಯನ್ನು ಕೊಟ್ಟು ಬರಲು ಹೇಳಿದ್ದಾರೆ. ವಿಶೇಷವಾದ ದೂದಿಯೇ? ಸಾಯಿನಾಥ, ನೀನು ನನ್ನ ಕೈಯನ್ನು ಬಿಡಲಿಲ್ಲ ಅಂದಾಗ ಅಲ್ಲಿ ಬಂದಿರುವಂತಹ ಆ ಶಿಷ್ಯನಿಗೆ ಆಶ್ಚರ್ಯವಾಗುತ್ತದೆ. ಏನು ಎಂದು ಕೇಳಿದಾಗ, ಹೆರಿಗೆ ನೋವಿನಲ್ಲಿ ನರಳುತ್ತಿರುತ್ತಾಳೆ ಆ ಸ್ತ್ರೀ. ನರಳುತ್ತಿರುವ ಹೆರಿಗೆ ನೋವಿನಲ್ಲಿ ನಡುಗುತ್ತಿರುವಂತಹ ಆ ಸ್ತ್ರೀಯನ್ನು ಕಂಡು ನೋವು ತಿನ್ನಿರುತ್ತಾಳೆ, ಬಹಳ ಕಷ್ಟಪಡುತ್ತಿರುತ್ತಾಳೆ. ಬಹಳ ವರ್ಷಗಳಿಂದ ಅವಳಿಗೆ ಮಕ್ಕಳಾಗಿರುವುದಿಲ್ಲ. ಆ ಮಗುವು ಜನಿಸುವ ವೇಳೆ ಆ ಬೇನೆಯನ್ನು ತಡೆಯಲಾಗುತ್ತಿರುತ್ತಿಲ್ಲ. ಆಗ ತಾಯಿ ಹಿಂದುಗಡೆ ಶಿರಡಿ ಸಾಯಿಬಾಬಾವನ ಒಂದು ಚಿತ್ರವನ್ನು ಹಾಕೊಂಡು ನೋಡುತ್ತಾಳೆ.
ಆ ಚಿತ್ರವನ್ನು ನೋಡಿ, ತಂದೆ ಸಾಯಿನಾಥ, ನನಗೆ ಈ ಹೆರಿಗೆ ನೋವು ತಡೆಯಲಾಗುತ್ತಿಲ್ಲ, ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಕೇಳುತ್ತಾಳೆ. ಅವಳು ಕೇಳುವ ಅವಳ ಆರ್ತನಾದ ಶಿರಡಿಯಲ್ಲಿರುವ ಶ್ರೀ ಸಾಯಿಬಾಬಾಗೆ ಕೇಳಿಸುತ್ತದೆ. ಕೇಳಿಸಿಕೊಂಡ ಸಾಯಿಬಾಬಾ, ಅಯ್ಯೋ ಪಾಪ, ನನ್ನ ಮಗಳು ನೋವಿನಲ್ಲಿ ನರಳುತ್ತಿರುತ್ತಾಳಲ್ಲ, ಅವಳ ಬೇನೆಯೆಲ್ಲ ತಾನೇ ಅವಸ್ಥೆ ಪಡುತ್ತಿರುತ್ತಾನೆ, ಆಕೆಯೋ ಮಹಾಭಕ್ತೆ. ಹಾಗಾಗಿ ಈ ದೂದಿಯನ್ನು ಹಣೆಗೆ ಇಟ್ಟು ಬಾಯಿಗೆ ಒಂದಷ್ಟು ಪುಡಿಯನ್ನು ಹಾಕಿದ ಕೂಡಲೇ ಹೆರಿಗೆಯಿಂದ ಬಳಲುತ್ತಿದ್ದ ಆ ಸ್ತ್ರೀಗೆ ಗಂಡು ಮಗುವಿನ ಜನನವಾಗುತ್ತದೆ. ಹೊರಗೆ ಬಂದು ಗಂಡು ಮಗುವಿನ ಜನನ ಆಯಿತು ಅಂದ ಕೂಡಲೇ ಇಲ್ಲಿ ದಿವಾನರು ಸಂತೋಷಗೊಳ್ಳುತ್ತಾರೆ. ಎಲ್ಲ ಸಾಯಿನಾಥನ ಮಹಿಮೆ. ಇಲ್ಲಿ ಬಳಲುತ್ತಿರುವ ಮಗಳನ್ನು ಕಂಡು ಅವಳ ಆರ್ತನಾದ ಕೇಳಿಸಿಕೊಂಡು ಅಲ್ಲಿ ದ್ವಾರಕಾಮಯಿನಲ್ಲಿರುವ ಶಿರಡಿನಲ್ಲಿರುವ ನನ್ನ ಸಾಯಿನಾಥ ನನ್ನನ್ನು ಕೈ ಬಿಡಲಿಲ್ಲ, ಎಷ್ಟು ವಿಶೇಷವಾಗಿ ನನ್ನ ಮಗಳನ್ನು ಕಾಪಾಡಿದ್ದಾನೆ ಎಂದು ಹೇಳಲು ಹೊರಗೆ ಬಂದು ಜಟ್ಕಾ ಗಾಡಿ ಮತ್ತೆ ಬಂದಿರುತ್ತದೆ. ಅದೇ ವ್ಯಕ್ತಿಯನ್ನು ಬಂದ ರೂಪದಲ್ಲಿ ಕರೆದುಕೊಂಡು ಶಿರಡಿಗೆ ಕರೆದೊಯ್ಯುತ್ತದೆ. ನಂತರ ಅಲ್ಲಿ ಶಿರಡಿನಲ್ಲಿ ಆಗ ಇವಳಿಗೆ ಮಗು ಜನನವಾಗಿದ್ದ ಕೂಡಲೇ ಶಿರಡಿ ಸಾಯಿನಾಥ, ಬಾಯಿ ನನಗೆ ಹಸಿವಾಗುತ್ತದೆ, ನನಗೆ ರೊಟ್ಟಿ ಪಲ್ಯಗಳನ್ನು ತಾ ಎಂದು ತಗೊಂಡು ತಿನ್ನುತ್ತಾರೆ. ಇದನ್ನು ಕಂಡ ಜನ ಎಲ್ಲ ಆಶ್ಚರ್ಯಪಡುತ್ತಾರೆ. ಆಗ ಈ ಹೋಗಿದ್ದಂಥ ಶಿಷ್ಯವೃಂದದಲ್ಲಿ ಒಬ್ಬ ಬಂದು ಆಗಿರುವುದನ್ನೆಲ್ಲ ತಿಳಿ ಹೇಳಿದಾಗ, ಇದು ಎಂತಹ ಮಹಿಮೆ, ಯಾರೋ ತಾಯಿ ನೋವು ತಿನ್ನುತ್ತಿರುವುದನ್ನು ಶಿರಡಿ ಸಾಯಿನಾಥ ಎಂದು ಕೂಡಲೇ ಅವಳ ನೋವನ್ನೆಲ್ಲ ತಾನು ನುಂಗಿಕೊಂಡಿದ್ದಾನೆ. ಬೋಲೋ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ, ಬೋಲೋ ಪಾಂಡುರಂಗ ಭಗವಾನ್ ಕಿ ಜೈ, ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ನಮಸ್ಕಾರ.